ದೇಸಿ ಹಕ್ಕಿಗಳ ಪರದಾಟದ ನೋವು ನಲಿವುಗಳ ನಡುವೆ ಮರೆಯಲಾಗದ್ದು ಎಲಿಮಿನೇಷನ್. ಕೆಲವು ದಿನಗಳ ಹಿಂದೆ ಎಲಿಮಿನೇಟ್ ಆದ ಮೋಕ್ಷಗುಂಡಂ ಪೃಥ್ವಿ ಭಾರತಕ್ಕೆ ಮರಳಿದ್ದಾರೆ. ಅವರ ಅನುಭವಗಳನ್ನ ನೇರವಾಗಿ ಅವರ ಮಾತುಗಳಲ್ಲೇ ಕೇಳುವ ಸೌಭಾಗ್ಯ ನಿಮ್ಮೆಲ್ಲರದು. ಥಾಯ್ಲೆಂಡ್ ಹೋಗಿ ಆ ದೇಶದ ಊಟ ಮಾಡಿ ಬಟ್ ಯಾವ್ದೋ ಒಂದು ಕಾರಣಕ್ಕೆ ಎಲಿಮಿನೇಟ್ ಆಗಿ ಶ್ರುತಿ ಇವತ್ತಿನ ದಿನ ನಮ್ ಶೋಗೆ ಅವ್ರ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಮಾತಾಡೋದಕ್ಕೆ ಪೃಥ್ವಿ ಬಂದಿದ್ದಾರೆ. ಹಾಯ್ ಪೃಥ್ವಿ. ಹಲೋ ಪೃಥ್ವಿ, ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೋಡಿದ ತಕ್ಷಣ ಐ ಥಿಂಕ್ ಎಲ್ಲರೂ ಇಂಪ್ರೆಸ್ ಆಗ್ತಾರೆ. ಸೊ ಸಾಕಷ್ಟು ತಾಯಿ ಹುಡುಗಿರು ಕೂಡ ಇಂಪ್ರೆಸ್ ಆಗಿರ್ಬೇಕು ಅಂತ ಕಾಣುತ್ತಲ್ಲ. ಸಾಕು ಚೆನ್ನಾಗಿ ಆದ್ರು. ಸೊ ತಾಯಿ ಹುಡುಗರು ಕೂಡ ಇಂಪ್ರೆಸ್ ಆದ್ರ? ಹುಡುಗರ ಹತ್ರ ಹೋಗಿಲ್ಲ ನಾನು. ಓಕೆ, ಬೀಳಿಸ್ಕೊಬೇಕಾಗಿತ್ತು, ಚಾನ್ಸ್ ಸಿಗ್ಲಿ, ಟೈಮ್ ಇರ್ಲಿಲ್ಲ. ಏನ್ ಈ ತರ ಹೇಳಿದ ಪೃಥ್ವಿ. ಓಕೆ, ಬೇಸಿಕ್ ಕ್ವೆಶ್ಚನ್, ಯಾತಕ್ಕೆ ಎಲಿಮಿನೇಟ್ ಆದ್ರಿ ಪೃಥ್ವಿ? ಏನಾಯ್ತು? ಯಾವ್ದಕ್ಕೆ ಎಲಿಮಿನೇಟ್ ಆದಂದ್ರೆ ನೀವು ನೋಡ್ದಾನೆ ಹೇಳಿದ್ರಿ ಇಂಪ್ರೆಸಿವ್ ಆಗಿದ್ನಿ ಅಂತ. ಇಂಪ್ರೆಸಿವ್ ಆಗಿದ್ದ ರೀಸನ್ಗೋಸ್ಕರನೇ ಎಲಿಮಿನೇಟ್ ಆಗಿದ್ದೀನಿ. ಆಫ್ಟರ್ ದಟ್ ನನ್ನ ಟೀಮ್ ಶಫಲ್ ಆಯ್ತು. ಓಕೆ, ಟೀಮ್ ಶಫಲ್ ಆದ ನಂತರ ನನ್ನ ಟೀಮ್ ಅಲ್ಲೇ ಸ್ವಲ್ಪ ಜನ ನನ್ ಬಗ್ಗೆ ಕನ್ಸ್ಪೈರ್ ಮಾಡ್ಕೊಂಡು ನಿಮ್ ಟೀಮ್ ಅಲ್ಲಿ ಕೆಲವರು ನಿಮ್ ಬೆನ್ನಿಗೆ ಚೂರಿ ಹಾಕಿದ್ರು. ಎಕ್ಸಾಕ್ಟ್ಲಿ. ಯಾರು? ಮೇನ್ಲಿ ಸೂರಜ್ ಅಂತ ಹೇಳ್ಬೋದು. ಓಕೆ, ಶ್ರುತಿ, ಜಾಸ್ತಿ ಜನ ಸೂರಜ್ ಅಂತ ಯಾರೆ. ಸೊ ಎಲ್ಲೋ ಒಂದ್ ಕಡೆ ಸೂರಜ್ ಮಸ್ಟ್ ಬಿ ದಿ ಮೋಸ್ಟ್ ಕನ್ನಿಂಗ್ ಗಾಯ್ ಅವ್ನ ಪ್ರದೇಶದಲ್ಲಿ ಪರದಾಟ. ಸೊ ನಿಮ್ ಬಗ್ಗೆ ಏನ್ ಮಾಡಿದ್ರು ಸೂರಜ್? ಲೈಕ್ ಡಿಡ್ ಹೀಗೆ ಒಂಥರ ಒಪಿನಿಯನ್ ಕೊಟ್ರ ನೀವು ಎಲಿಮಿನೇಟ್ ಆಗ್ಬೇಕು ಅಂತ, ಅಥವಾ ನಿಮ್ ಬಗ್ಗೆ ಕ್ರೂಗಾಗ್ಲಿ ಏನಾದ್ರು ಅವರು ಬತ್ತಿ ಇಡ್ತಾ ಇದ್ರ ಅಥವಾ ಕಿವಿ ಚುಸ್ತಾ ಇದ್ರ? ಏನಾಯ್ತು? ಆಕ್ಚುಲಿ ಸೂರಜ್ ಹೇಳ್ಬೇಕು ಅಂದ್ರೆ ಇಸ್ ಅ ವೆರಿ ಗ್ರೇಟ್ ಪೊಲಿಟಿಷಿಯನ್. ಜನನ ಮರಳು ಮಾಡೋದು ಹೇಗೆ ಅಂತ ಗೊತ್ತು. ಹೌ ಟು ಕನ್ವಿನ್ಸ್ ದೆಮ್. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಸೂರಜ್ಗೆ ಜನರನ್ನ ಮರಳು ಮಾಡೋದು ಹೇಗೆ ಗೊತ್ತಿತ್ತು, ಬಟ್ ನಿಮಗ್ ಗೊತ್ತಿರ್ಲಿಲ್ಲ. ಸೊ ಅದು ನಿಮ್ ವೀಕ್ನೆಸ್ ಆಗಿತ್ತಾ ಪೃಥ್ವಿ? ನನಗ್ ಗೊತ್ತಾಗಬೇಕು ಅಂತ ಇಲ್ಲ, ಬಿಕಾಸ್ ಐ ಆಮ್ ವಾಟ್ ಐ ಆಮ್. ಓಕೆ, ನಾನು ಬೇರೆಯವ್ರು ನೋಡ್ಬಿಟ್ಟು ಬೇರೆಯವ್ರಿಗೆ ವೋಟ್ ಹಾಕಿ ಅಂತ ಹೇಳೋ ಬದಲು ಜನರ ಹಾರ್ಟ್ ಇಂದ ಬರ್ಬೇಕು. ಮೀನ್ಸ್ ನನ್ ವೋಟ್ ಔಟ್ ಮಾಡಿದ್ದಾರೆ, ಬಟ್ ದ ಓನ್ಲಿ ರೀಸನ್ ವಾಟ್ ದೇ ಗೇವ್ ವಾಸ್ ಬೇರೆ ರೀಸನ್ ಕೊಟ್ಕೊಂಡಿರ್ಬೋದು. ನನಗ್ ಕೊಟ್ಟಿದ್ದ ರೀಸನ್ ಏನು ಅಂದ್ರೆ ಐ ವಾಸ್ ಎ ಸ್ಟ್ರಾಂಗ್ ಕಾಂಪಿಟೇಟರ್. ಪೃಥ್ವಿ, ಒಂದ್ ವಿಷಯ ಹೇಳಿ, ನೀವು ನೋಡಕ್ಕೆ ಇಷ್ಟು ಹಟ್ಟ ಕಟ್ಟ ಆಗಿದ್ದೀರಾ ಅಂಡ್ ಯು ಸೋ ಸ್ಟ್ರಾಂಗ್ ಅಂಡ್ ಆಲ್ ದಟ್. ನಿಮ್ಗೆ ಅನ್ಸ್ತಾ ಯಾವಾಗಾದ್ರೂ ಬೇರೆಯವ್ರ ಕೆಲಸನೂ ನಾನೇ ಮಾಡ್ತಾ ಇದೀನಿ, ಅವ್ರ ಬರ್ಡನ್ ನಾನೇ ಹೊರ್ತಾ ಇದೀನಿ ಅಂತ? ಡಿಡ್ ಯು ಥಿಂಕ್ ಯು ಪುಟ್ ಮೋರ್ ಎಫರ್ಟ್ಸ್ ದನ್ ದಿ ಅದರ್ಸ್? ಆಬ್ವಿಯಸ್ಲಿ. ಸೊ ಆದ್ರೂ ನೀವು ಎಲಿಮಿನೇಟ್ ಆದ್ರಿ. ಹೌದು. ಏನ್ ಮೆಸೇಜ್ ಕೊಡ್ತೀರಾ ಬೇರೆ ಪಾರ್ಟಿಸಿಪೆಂಟ್ಸ್ಗೆಲ್ಲ? ಬೇರೆ ಪಾರ್ಟಿಸಿಪೆಂಟ್ಸ್ಗೆ I wish them all the best because you wish them all the best. I wish them but all the best. ಅವ್ರನ್ನ ಎಲಿಮಿನೇಟ್ ಮಾಡಿದಾರಲ್ಲ ಪೃಥ್ವಿ? ಎಲಿಮಿನೇಟ್ ಮಾಡಿದಾರೆ because they were not in my league and I was not in their league. Okay, ಒಂದ್ ತೋಳದ ಮುಂದೆ ಹುಳಿ ಬಿಟ್ಟಂಗಾಗಿದೆ ಅಷ್ಟೊಂದಲ್ಲಿ. ಓಕೆ ಪೃಥ್ವಿ, ಎನಿವೇ ನೆಕ್ಸ್ಟ್ ಪ್ಲಾನ್ಸ್ ಏನ್ ನಿಮ್ದು? ನೆಕ್ಸ್ಟ್ ಪ್ಲಾನ್ಸ್ ಏನು ಅಂದ್ರೆ, ನಾನು ಫಿಟ್ನೆಸ್ ಇಂಡಸ್ಟ್ರಿ ಇದ್ದೀನಿ ಆಲ್ಮೋಸ್ಟ್ ಒಂದು 6 years ಇಂದ. So I want to grow in that industry only. Okay. So ಜನನ್ನ I want to help them to be fit. ಥ್ಯಾಂಕ್ ಯು ಪೃಥ್ವಿ. ಅಂಡ್ ಎಲಿಮಿನೇಟ್ ಆಗಿದ್ದೀರಾ, ದುಃಖ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಓಕೆ ಟಾಸ್ಕ್ ನ ಚೆನ್ನಾಗಿ ಮಾಡಿ ಬಂದಿದ್ದೀನಿ, ಸಂತೋಷ ಇದೆ. ಅಂಡ್ ಆಲ್ ದಿ ಬೆಸ್ಟ್. ಹರ್ಷ ಶ್ರುತಿಯಿಂದ, ಬಿಗ್ ಎಫ್ಎಂ ಇಂದ. ಥ್ಯಾಂಕ್ ಯು. ಹಾಯ್, ಹೆಲೋ, ಹಾಯ್, ಸವಾದಿಕಾ, ನಮಸ್ಕಾರ. ಹೇಗಿದ್ದೀರಾ? ಸೂಪರ್ ಆಗಿದೀವಿ. ಎಲ್ಲರೂ ಆರಾಮಾಗಿದ್ದೀರಾ? ಸೂಪರ್ ಬೊಂಬಾಟ್ ಆಗಿದ್ದೀರಾ? ನಿಜ ಹೇಳಿ, ಇವತ್ತು ನಾನು ನಿಮ್ಗೆ ಕಡೆ ಚಾನ್ಸ್ ಕೊಡ್ತಾ ಇದೀನಿ. ಕೃಷ್ಣ ಶಿಶುಪಾಲನಿಗೆ ತಪ್ಪು ಮಾಡೋ 100 ಅವಕಾಶ ಕೊಟ್ಟನಂತೆ, ಆದ್ರೂ ಅವನ್ ತಿಳ್ಕೊಳ್ಳೇ ಇಲ್ಲ. ಕಲಿಯುಗದ ಕೃಷ್ಣ ನಮ್ಮ ನಿರಂಜನ ಈ ದೇಸಿ ಹಕ್ಕಿಗಳಿಗೆ ಕಡೆ ಅವಕಾಶಗಳನ್ನ ಸುಮಾರು 100 ಸಲ ಕೊಟ್ಟಿದ್ರು ತಿದ್ದು ನಡೆಯೋ ಯಾವ ಲಕ್ಷಣಗಳು ಕಾಣ್ತಿಲ್ಲ. ಹಿಂದಿನ ಎಪಿಸೋಡ್ ಅಲ್ಲಿ ಏನಲ್ಲ, ನಾನು ಆ ವರ್ಡ್ ಹೇಳಕ್ ಇಷ್ಟಪಡೋದ ಬಾಯಿ ತುದಿಲಿದೆ, ಬಟ್ ತಡ್ಕೋತಾ ಇದೀನಿ. ಏನೆಲ್ಲ ಕಚಡ ಥಿಂಗ್ಸ್ ನಡೀತು. ಸೆನ್ಸಿಬಲ್ ಅನ್ನೋ ಮೀನಿಂಗ್ ಗೊತ್ತಾ? ವೇಟ್ ಕವಿತಾ, ಡಿಕ್ಷನರಿಲಿ ಅದು ಎಷ್ಟೇ ಪೇಜ್ ನಲ್ಲಿ ಬರುತ್ತೆ ಅನ್ನೋದು ಗೊತ್ತಾ? ಯು ಡು ನಾಟ್ ಹ್ಯಾವ್ ದಿ ಡಿಗ್ನಿಟಿ ಟು ರೆಸ್ಪೆಕ್ಟ್ ಮೈ ಯೋರ್ ಜಡ್ಜ್ಮೆಂಟ್ ಅಂಡ್ ದಿಸ್ ಇಸ್ ಮೈ ಜಡ್ಜ್ಮೆಂಟ್, ಆಯ್ತಾ? ಸೊ ಯು ಹ್ಯಾವ್ ಟು ಸಿಟ್ ಅಂಡ್ ಟಾಕ್ ಅಬೌಟ್ ಇಟ್. ಯು ಆರ್ ನಾಟ್ ರೆಡಿ ಟು ಡಿಸ್ಕಸ್ ಇಟ್. ನೀನ್ ಕಣ ಅದು. ಓಕೆ, ನೀನು ಅದು ನೀನೇ ನಮ್ಮ ಮಧ್ಯದಲ್ಲಿ ಬರ್ತೀಯ. ನಾನು ಅವಳು ಮಾತಾಡ್ತಾರೆ, ನೀನೇನ್ ಮಧ್ಯದಲ್ಲಿ ಬರೋದು? ನೀನೇ ನನ್ನ ಜೊತೆ ಮಾತಾಡಕ್ಕೆ? ನೀನೇ ಮಾಡು. ಸೊ ಇನ್ನು ಮುಂದೆ ಇನ್ ಫ್ಯೂಚರ್ ನಮ್ಮ PP ತಂಡದಲ್ಲಿ ಅವೆಲ್ಲ ಆಗ್ಬಾರ್ದು ಅಂತ ಇದ್ರೆ ಏನೇನಿದ್ಯಾ ಮಕ್ಕನ್ ಮುಂದೆ ಮಾತಾಡಿ. ಏನ್ ಮಾತಾಡ್ತೀಯ ಈಗ? ಮಾತಾಡು ಅಮೃತ್. ನೆನ್ನೆ ಔಟ್ಔಟ್ ಮಾಡಿದ್ರಿ ನೆನ್ನೆ ನಾವು ಸ್ವಲ್ಪ ಆಶ್ಚರ್ಯಕರವಾಗಿತ್ತು. ಪೇರ್ ತೆಗಿಯೋ ಬದ್ಲಿ ಅಥವಾ ಒಂದ್ ಟೀಮ್ ಇನ್ನೊಂದು ಟೀಮ್ ಎಲಿಮಿನೇಟ್ ಮಾಡೋ ಬದ್ಲಿ ಯಾರನ್ನೋ ಒಬ್ಬರನ್ನ ಅಂತ ಹಂಗೆ ಎಲಿಮಿನೇಟ್ ಮಾಡೋ ಇತ್ತಂದ್ರೆ ಚೆನ್ನಾಗಿತ್ತು ಅನ್ಕೊಂತಾನೆ. ಬಿಡು ರಾಶ್ರೀ. ಏನಿಲ್ಲ, ಐ ಹ್ಯಾವ್ ಅ ಮೈಂಡ್ ಆಫ್ ಮೈ ಓನ್. ನನ್ಗೆ ಯಾರು ಇನ್ಫ್ಲೂಯೆನ್ಸ್ ಮಾಡಕ್ ಆಗಲ್ಲ. ಓಕೆ, ಸೊ ನೆನ್ನೆ ಬಂದ್ಬಿಟ್ಟು ಬನ್ನಿ ನನ್ನ ಜೊತೆ ಮಾತಾಡ್ಬೇಕು, ಯಾರನ್ನ ಔಟ್ ಮಾಡ್ಬೇಕು,
ಯಾರನ್ನ ಔಟ್ ಮಾಡ್ಬೇಕು ಅದು ನನ್ನ ಡಿಸಿಷನ್. ನೋಬಡಿ ಕ್ಯಾನ್ ಇನ್ಫ್ಲೂಯೆನ್ಸ್ ಮೀ. ನೆನ್ನೆ ಆಯ್ತಿದ್ದು ರೂಮಲ್ಲಿ ಕರೆದ್ಬಿಟ್ಟು ರಾಷ್ಟ್ರೀಯ ಬನ್ನಿ ಯಾರನ್ನ ಔಟ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ, ನನ್ಗೇನ್ ಅನ್ಸುತ್ತೆ ಇಸ್ ಮೈ ಬ್ಲಡಿ ಥಿಂಗ್. ಅದನ್ನ ಕೇಳಕ್ ಯಾರು ನೀವು? ನಿಮ್ಮ ಮನ್ಸಲ್ಲಿ ಏನಿದೆ ಅದ್ ನೀವು ಮಾಡಿ. ನಂಗೆ ನಿಜವಾಗ್ಲೂ ಸಿಟ್ಟು ಬಂತು ರಾತ್ರಿ ಮಲ್ಗಿರೋ. ನಿಮ್ಗೊಂದು ಚೂರು ಕನ್ಸಿಡರೇಷನ್ ಅಂತ ಇಲ್ವಾ? ಬಂದ್ಬಿಟ್ಟು ಎಬ್ಬಿಸ್ಬಿಟ್ಟು ರಾಷ್ಟ್ರೀಯ ನನ್ಗ ಈ ಸ್ಟ್ರಾಟಜಿ ಮಾಡ್ಬೇಕು ಅದು. ಬಿಂದಾಸ್. ಸರ್ಕಾರಗಳು ಬದಲಾಗೋದು ಉರುಳೋಗೋದು ಎಲ್ಲಾ ಕತ್ಲಲ್ಲೇ ನಡೆದಿದ್ದು ನಡೆಯೋದು. ನಿಮ್ಮಲ್ಲಿರೋ ಮಿನಿ ರಾಜಕೀಯತೆಗೆ ಕತ್ತಲೆ ಅಲ್ವೇ ಸ್ಫೂರ್ತಿ? ನಿಮ್ಗೆ ಬೇಕಾದ್ರೆ ಮಾಡ್ಕೊಳ್ಳಿ. ಡೋಂಟ್ ಗೆಟ್ ಮಿ ಇಂಟು ಇಟ್. ನನ್ಗೆ ಏನ್ ಬೇಕು ನನಗೆ ಗೊತ್ತು. ಓಕೆ ಪ್ಲೀಸ್. ರಕ್ಷಿತ್ ಏನು ಇಲ್ಲ. ಮಾಧುರಿ, ನಾನು ಇವನ್ ಬಗ್ಗೆ ಹೇಳ್ಬೇಕು, ಅವನ್ ಬಗ್ಗೆ ಹೇಳ್ಬೇಕು, ಅವಳ ಬಗ್ಗೆ ಹೇಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾವ ರಿಯಾಲಿಟಿ ಶೋಲು ಸೆಲ್ಫ್ ಎಲಿಮಿನೇಷನ್ ಇರಲ್ಲ. ಬಟ್ ನಾನ್ ಇವತ್ತು ಯಾವ್ದೇ ಟಾಸ್ಕ್ ಮಾಡಕ ರೆಡಿ ಇಲ್ಲ. ಓಹೋ ಮಲ್ನಾಡ್ ಮಲ್ಲಿಗೆ, ಇದೇನಿದು ಹೊಸ ದೇಸಿ ಬಾಂಬು? ಐ ವಾಂಟ್ ಗೋ ಬ್ಯಾಕ್ ಅಷ್ಟೇ. ಯು ವಾಂಟ್ ಗೋ ಬ್ಯಾಕ್ ಅಂದ್ರೆ ನಾನು ಕಳ್ಸಕ್ ನೋ, ಐ ಆಮ್ ನಾಟ್ ಡೂಯಿಂಗ್ ಇಟ್. ನಾನು ಕಳ್ಸಕ್ ನೀವು ಟಾಸ್ಕ್ ನೋಡ್ತಾ ಇಲ್ಲ, ಸುಮ್ಮನೆ ಎಲಿಮಿನೇಷನ್ ಮಾಡಿ ಕಳ್ಸಲ್ಲ. ಯಾಕೆ ಮಾಡ್ತಾ ಇದ್ದೀರಾ? ಟಾಸ್ಕ್ ನೋಡ್ತಾ ಇಲ್ವಾ? ಟಾಸ್ಕ್ ನೋಡ್ತಾ ಇಲ್ಲ ಅಂದ್ರೆ ಟಾಸ್ಕ್ ನೋಡ್ತಾ ಇಲ್ವಾ? ನೋಡ್ತಾ ಇಲ್ಲ. ಇಬ್ರಲ್ಲಿ ಈಗ ಅಕಸ್ಮಾತ್ ನಾನು ಇವನಲ್ಲಿ ಇವನಿಗೊಂದು ಇಷ್ಟ ಇದೆ, ನನಗೊಂದು ಇಷ್ಟ ಇಲ್ಲ. ಏನು ಮಾಡಕ್ಕಾಗಲ್ಲ. ಬರ್ಬೇಕು. ಲೆಟ್ ಮಿ ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್. ನಿಮ್ಮನ್ನ ಒಬ್ರೇ ಬಿಟ್ಟಾಗ ಟಾಸ್ಕ್ ಮಾಡಿ ಅಂತ ಒಬ್ರೇ ಮಾಡ್ಬೇಕು. ಟೀಮ್ ಅಲ್ಲಿ ಇದ್ದೀರಾ, ಪೇರ್ ಅಲ್ಲಿ ಇದ್ದೀರಾ ಅಂದ್ರೆ ಪೇರ್ ಆಗಿ ಡಿಸಿಷನ್ ತಗೋಬೇಕು ಅಷ್ಟೇ. ಬನ್ನಿ ಹೇಳಿ. ಎಲ್ಲ ನಾವೇ ಮಾಡ್ಬೇಕು. ಬಟ್ ವೋಟ್ ಔಟ್ ಮಾಡ್ಬೇಕಾದ್ರೆ ಮಾತ್ರ ಇವ್ರು ಮಾಡಿಸ್ಕೊಂಡ್ರೆ ನಾವೇ ಮಾಡಿಸ್ಕೊಂಡು ಹೋಗ್ಬೇಕು. ಬಾಯಿ ಮುಚ್ಕೊಂಡು ನೀನ್ ನಿಂತಿದ್ಯಾ? ಮಾತಾಡಂಗಿದ್ರೆ ತಾಕತ್ತಿರ ಮಾತಾಡು. ಇಲ್ಲಿ ಇರೋರೆಲ್ಲ ತಿಂದೋರ್ಗೂ ಗೊತ್ತು, ಯಾರು ತಿಂದೋರ್ ನೆನೆ ಹತ್ತಿಲ್ಲ, ನಾಟಕ ಮಾಡಿಲ್ಲ, ಏನು ಮಾಡಿಲ್ಲ. ಅವ್ರವ್ರ ಕಷ್ಟ ಆಗ್ಬೋದು. ತಿಂದಿರೋರ್ಗೆ ಗೊತ್ತು ದೊಡ್ಡದ್ದು ಹುಳಗಳ ಕಷ್ಟ ಇದೆ. ಒಂದು ದೊಡ್ಡ ಹುಳಗಳು ನಾನು ತಿಂದಿದ್ದೀನಿ, ಅದೆಲ್ಲರೂ ನೋಡಿದ್ದಾರೆ. ಚಿಕ್ಕ ಹುಳಗಳು ತಿನ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡಿದ್ರೆ ಅನಾವಶ್ಯಕ. ಅದು ಮಾಡಿದವ್ರು ಇನ್ಯಾರು ಇಲ್ಲ. ಅಲ್ಲಿ ಮಾಧುರಿ 8 ನಿಮಿಷದಲ್ಲಿ ತಿಂದ ಒಳ್ಳೆ ನಾಟಕ ಆಡಿಲ್ಲ. ಅಲ್ಲಿ ತಿನ್ನೋರು ತಿಂತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ನಾಟಕ ಆಡ್ಬಿಟ್ರೆ ಅದು ದೊಡ್ಡ ಇದಲ್ಲ. ಇದು ನಮಗೆ ಗೊತ್ತು, ನಾವೇ ತಿಂದೀವಿ, ನಿಮ್ಗೆ ಗೊತ್ತು, ನೀವೇ 90% ತಿಂದೀವಿ ಅಂತ ಅನ್ಕೊಬೇಡಿ. ನೀವು ಇಷ್ಟು ತಿನ್ಬಿಟ್ಟೆ ಕೊಟ್ಟಿಲ್ಲ, ಗೊತ್ತಾಯ್ತಲ್ಲ? ನಿನಗೂ ಕೊಟ್ಟಿಲ್ಲ ನನ್ನ ಬಗ್ಗೆ ಮಾತಾಡಕ್ಕೆ. ಸೆಕೆಂಡ್ ಅವರಿಗೆ ತಿನ್ನೋ ಆಸೆ ಇಷ್ಟ ಇತ್ತು, ಅವ್ರು ಮನಸ್ಫೂರ್ತಿ ತಿಂದಿದ್ರೆ ಅವ್ರಿಗೆ ಏನು ಅನ್ಸಿಲ್ಲ. ಬಟ್ ಆಸೆ ಐತೇನಪ್ಪ ಯಾರಿಗಾರ ತಿನ್ನಕ್ಕೆ? ಓವರ್ ಆಕ್ಟಿಂಗ್ ಅನ್ನೋ ಅಧಿಕಾರ ನಿನಗೆ ಯಾರು? ನಾನು ಕೊಟ್ಟಿಲ್ಲ ನಿನಗೆ ಓವರ್ ಆಕ್ಟಿಂಗ್ ಅಂತ. ಆಕ್ಷನ್ ರಿಯಾಕ್ಷನ್ ಜೋರಾಗೇ ಇದೆ. ಸರ್ ಐಸಾಕ್ ನ್ಯೂಟನ್, ನಿಮ್ಮ ಥರ್ಡ್ ಲಾ ಆಫ್ ಮೋಷನ್ಗೆ ಇವತ್ತು ನಿಜವಾದ ಅರ್ಥ ಸಿಕ್ಕಿದೆ. ಒಂದೇ ಒಂದು ವರ್ಡ್ ಅಲ್ಲಿ ನಿಮ್ಮ ನಾಲಾಯಕ್ ಪಾರ್ಟ್ನರ್ನ ನಿಮ್ಮ ಪ್ರಕಾರ ಹೇಳ್ಬೇಕು ಅಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಒಂದೇ ಏನು ಅಂತ ಹೇಳಿದ್ರೆ ಒಂದೇ ವರ್ಡ್ ಅಂದ್ರೆ ಅವರಿಗೆ ಮೇಯೋದಕ್ಕೂ ಮನೆಯಲ್ಲಿ ಇದೆ, ಮುಂದಕ್ಕೆ ಸಾಯೋ ತನಕ ಮೇವು ಹಾಕ್ತಿವಿ ಅಂತೇಳಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಫ್ಯಾಮಿಲಿಯಲ್ಲಿ. ಇಲ್ಲಿ ಜಸ್ಟ್ ಗೇಮ್ ಆಡಕ್ ಬಂದಿದ್ದಾರೆ. ಬಟ್ ನಮಗೆ ಇಲ್ಲಿ ಮೇವು ಇಲ್ಲ, ಏನು ಇಲ್ಲ. ನನ್ನ ಕೈನಲ್ಲಿ 3 ಲೈಫ್ ಇದೆ. ನಾನು ಮಾಡ್ಬೇಕು ಅಂತ ಬಂದಿದ್ದೀನಿ, ನಾನು ಮಾಡ್ತೀನಿ. ದಟ್ಸ್ ಆಲ್. ಹೇಳಕ್ ಇಷ್ಟಪಡ್ತೀರಾ? ಸರ್ ಇಲ್ಲಿ ಮಾಡ್ತಾ ಇರೋದಲ್ಲ, ಇಟ್ ಇಸ್ ಆಲ್ ಶೋ ಆಫ್ ಅಂತ ನನಗೆ. ಇವ್ರದ್ದು ಇನ್ನೇನು ಇಲ್ಲ ಅಲ್ಲಿ. ಒನ್ ವರ್ಡ್ ಡಿಸ್ಕ್ರೈಬ್ ಹರ್ ಇನ್ ಒನ್ ವರ್ಡ್. ಫಿಲ್ಮಿ. ನನಗೆ ಖಂಡಿತವಾಗ್ಲೂ ವಾಣಿ ಜೊತೆ ಯಾವ ಟಾಸ್ಕ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವರು ಬೆಸ್ಟ್ ಯಾವ್ದಾರ ಸೀರಿಯಲ್ ಗೀರಿಯಲ್ಗೆ ಸೇರ್ಕೋಬೇಕು. ಮಾತನ್ನ ಕೇಳಕ್ಕಲ್ಲ. ಅವ್ರು ಯಾವ್ದೇ ಟೀಮಲ್ಲಿ ಇದ್ರು ಪಕ್ಕದ ಅವ್ರ ತಪ್ಪಲ್ಲ, ಮಿಗ್ದವ್ರ ತಪ್ಪು ನಂಗೆ ಹೇಳೋದವ್ರು. ನೀವಿಬ್ರು ಸೇರ್ಕೊಂಡು ಟೀಮ್ ವರ್ಕ್ ಮಾಡಿದ್ರಿ. ಟೀಮ್ ವರ್ಕ್ ಕರೆಕ್ಟಾಗಿ ವರ್ಕೌಟ್ ಆಯ್ತು. ಕರೆಕ್ಟಾ? ಟೀಮ್ ವರ್ಕ್ ಏನೋ ಆಯ್ತು. ಫಸ್ಟ್ ಇಂದಾನು ಸ್ಪೂರಿ ಅವ್ರಿಗೂ ನಮ್ಗೆ ಆಗ್ತಿರ್ಲಿಲ್ಲ. ಆದ್ರೂ ನಮ್ಮ ಟೀಮಿಗೆ ಬಂದ್ವಿ, ಅಡ್ಜಸ್ಟ್ ಮಾಡ್ಕೊಂಡ್ವಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ವಿ. ನಿನ್ನೆ ರಿಸಲ್ಟ್ ಬಂದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನೀನು ಇನ್ನೂ ಬೇಗ ತಿನ್ಬೇಕಿತ್ತು ಅಂತ ಹೇಳ್ತಿದ್ರು. ನನಗೆ ತುಂಬಾ ಬೇಜಾರಾಯ್ತು. ನಾನು ತಿಂದಲೇ ಇರೋನೇ ಅಷ್ಟು ಬೆಸ್ಟ್ ಆಗಿ ತಿಂದಿದ್ದೀನಿ. ಆದ್ರೂ ಕ್ಯಾಮರಫೆ ಏ ಕಂಪ್ಲೇಂಟ್ ರಂಗುನೇ ಅಡ್ಜಸ್ಟ್ಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಕ್ಯಾಮ ತುಮಾರ ಪ್ರಾಬ್ಲಮ್. ನೀನ್ ತಿಂದ್ರು ಮಾಡಿದ್ರು ಅವ್ರ ಮಕ್ಕಳು ತುಂಬಾ ಉಗಿಸ್ಕೊಂಡೆ. ಈಗಲೂ ಯಾರಿಗಾನ ಟೀಮ್ ಚೇಂಜ್ ಬೇಕಾ? ಕೈ ಎತ್ತಿ. ಯಾರ್ಯಾರಿಗೆ ಟೀಮ್ ಚೇಂಜ್ ಬೇಕು ಕೈ ಎತ್ತಿ. ಇನ್ಯಾರಿಗೆ ಟೀಮ್ ಚೇಂಜ್ ಬೇಕು? ನಿಮ್ಮಿಬ್ಬರಿಗೆ ಮಾತ್ರ ಅಲ್ವಾ ಪ್ರಾಬ್ಲಮ್ ಇರೋದು? ರಕ್ಷಿತ್ ಬಾಯ್ಲಿ. ಸೂರಜ್ ಅಲ್ಲೋಗು. ಮಿಕ್ಸಿಂಗು ಸರಿ ಹೋಗ್ತಿಲ್ಲ. ಇದ್ಯಾಕೋ ಎಡವಟ್ಟಾಗೋಂಗಿದೆ. ನೌ ಆರ್ ಯು ಹ್ಯಾಪಿ? ಸೊ ಈಗಲೇ ಕೇಳ್ತಾ ಇದ್ದೀನಿ ಮಾಧುರಿ, ಅಷ್ಟೊಂದು ಕಂಪ್ಲೇಂಟ್ ಮಾಡ್ತಾ ಇದ್ದೆ. ಈಗ ನೀನು ಸೂರಜ್ ಜೊತೆ ಇರಕ್ ಓಕೆನಾ ಇಲ್ವಾ? ಏನು? ನನಗೆ ಯಾವ್ದು ಬೇಡ ಆಗಿದೆ. ಯಾರು ಬೇಡವಾ?